ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ನನ್ನ ಗಣೇಶ ಹಬ್ಬದ ವೀಡಿಯೋ ನೋಡಿದ್ದೀರಾ ಅನ್ಕೋತೀನಿ. ನೋಡಿಲ್ಲ ಅಂದರೆ ಹೋಗಿ ವೀಡಿಯೋ ಚೆಕ್ ಮಾಡಿ ನೋಡಿ. ಇದು ಗೌರಿ ಹಬ್ಬದ ಲಾಗು. ಗೌರಿ ಹಬ್ಬದ ದಿನ ಪ್ರತಿ ವರ್ಷದಂಗೆ ನನ್ನ ಮನೇಲೆಲ್ಲ ಪೂಜೆ ಮಾಡಿ ನಾನು ಹಾಸನಲ್ಲೇ ಇರೋ ನಮ್ಮ ಅತ್ತಿಗೆಯವ್ರಿಗೆಲ್ಲ ಬಾಗಿನ ಕೊಡೋಕೆ ಹೋಗ್ತೀನಿ. ಅದರಲ್ಲಿ ಇವರು ಅರಣಿ ಅಂತ ಅವ್ರಿಗೆ ನಾನು ಸಾಂಪ್ರದಾಯಿಕವಾಗಿ ಕೊಡೋದು. ನಾನು ಪ್ರತಿಯೊಬ್ಬರಿಗೂ ಅತ್ತಿಗೆಯವ್ರಿಗೆ 2 ತೆಂಗಿನಕಾಯಿ, 2 ಸೌತೆಕಾಯಿ, 5 ಥರ ಹಣ್ಣು ಕೊಡಬೇಕು. ಬಾಳೆಹಣ್ಣು, ಸೇಬು, ದಾಳಿಂಬ್ರೆ, ಸಪೋಟೊ, ಸೀಬೆಕಾಯಿ ಯಾವ್ದಾರು ಕೊಡ್ಬೋದು. ಒಟ್ಟು 5 ಥರ ಹಣ್ಣು ಕೊಡಬೇಕು. ಬಾಗ್ನದ ಪ್ಯಾಕೆಟ್ ಕೊಡಬೇಕು. ಅರಿಶಿನ, ಕುಂಕುಮ, ಹೂವು, ಎಲೆ, ಅಡಿಕೆ, ಬ್ಲೌಸ್ ಪೀಸು, ಬಳೆ, ದುಡ್ಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡಬೇಕು. ಎಲ್ಲ ಕೊಟ್ಟು ಸಾಂಪ್ರದಾಯಿಕವಾಗಿ ನಾನು ಬಾಗಿನ ಕೊಡ್ತೀನಿ. ಹಾಗೆ ಅಲ್ಲಿ ಸತ್ಯಮಂಗಲದಲ್ಲಿದ್ದಾರೆ ಅವರು, ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಬಾಗಿನ ಎಲ್ಲ ಕೊಟ್ಟು, ಇನ್ನೊಬ್ರು ಅತ್ತಿಗೆ ಇಲ್ಲೇ ಶಾಂತಿನಗರದಲ್ಲಿದ್ದಾರೆ, ಅವ್ರ ಹೆಸರು ಸಂಧ್ಯಾ ಅಂತ, ಅವ್ರಿಗೂ ಅಷ್ಟೇ, ಅವ್ರಿಗೂ ಎಲ್ಲ ಬಾಗಿನ ಎಲ್ಲ ಕೊಟ್ಟು ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದ್ವಿ. ಅವ್ರ ಮನೇಲಿ ಪಲಾವು ಮತ್ತು ಪಾಯಸ ಮಾಡಿದರು. ನಾನು ನನ್ನ ಮಗಳು ಹೋಗಿ ಅವ್ರಿಗೇನು ಸಂಪ್ರದಾಯಕ್ಕೆ ಬಾಗಿನ ಕೊಡಬೇಕು ಹೆಣ್ಮಕ್ಳಿಗೆ, ಆ ಥರ ಬಾಗಿನ ಕೊಟ್ಟು ನಾವು ಊಟ ಮಾಡ್ಕೊಂಡು ಖುಷಿಯಿಂದ ಬಂದ್ವಿ. ಗೌರಿ ಹಬ್ಬದ ದಿನ ಒಳ್ಳೆಯ ಒಬ್ಬಟ್ಟು ಅಡುಗೆ ಊಟ ಮಾಡ್ಕೊಂಡು ನಾವೆಲ್ಲ ಆವಾಗ ಎಷ್ಟು ಖುಷಿಯಿಂದ ಇರ್ತಿದ್ವಿ. ಈಗಲೂ ಅಷ್ಟೇ ಒಬ್ಬಟ್ಟು ಅಡುಗೆ ಮಾಡ್ತಾರೆ ಪ್ರತಿಯೊಬ್ಬರ ಮನೇಲೂ. ಆವಾಗ ಗಣೇಶನ ಹಬ್ಬ ಬಂದರೆ ಮಾರನೇ ಬೆಳಗ್ಗೆ ಹಬ್ಬ ಎಲ್ಲ ಮಾಡಿ ಗಣೇಶನ ಕೂರಿಸಿ ಪೂಜೆ ಎಲ್ಲ ಮಾಡಿ 3 ಗಂಟೆ 3:15 ಆಗ್ತಿದ್ದಂಗೆ ರೆಡಿ ಆಗಿಬಿಡ್ತಿದ್ವಿ. ಎಲ್ಲ ಲಂಗ ಬ್ಲೌಸ್ ಇಲ್ಲ ಲಂಗ ದಾವಣಿ ಹಾಕೊಂಡು ಬಟ್ಲಲ್ಲಿ ಅಕ್ಷತೆ ಕಾಳು ಇಟ್ಕೊಂಡು 101 ಗಣಪತಿ ನೋಡಬೇಕು ಅಂತ ಎಲ್ಲರ ಮನೆಗೂ ಹೋಗ್ತಿದ್ವಿ. ಅಲ್ಲಿ ರೋಡಲ್ಲಿ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಸಿಕ್ಕಿದ್ರೆ ನಿಂದೆಷ್ಟಾಯಿತು ಗಣಪತಿ, ನಂದೆಷ್ಟಾಯಿತು ಅಂತ ಕೇಳ್ತಾಯಿದ್ವಿ. ಅದು ಅಕ್ಕಿ ಕಾಳು ಹಾಕೋದೇ ಒಂದು ಖುಷಿ. ಈಗ ನೋಡಿದ್ರೆ ಯಾರು ಒಬ್ರು ಯಾವ ಮಕ್ಕಳಿಗೂ ಅದು ಸಂಪ್ರದಾಯನೇ ಗೊತ್ತಿಲ್ಲ ಗಣಪತಿ ನೋಡಬೇಕು ಅಂತ. ಆದರೆ ಮುಂಚೆ ಎಲ್ಲ ನಾವು ಅಷ್ಟು ಜನ ಅಕ್ಕಿನ ಇಸ್ಕೊಂಡು ಅಕ್ಷತೆ ಕಾಳು ಮಾಡ್ಕೊಂಡು ಹೋಗಿ ಎಲ್ಲರ ಮನೆಗೂ ಹಾಕ್ತಿದ್ವಿ. ಒಂದೊಂದು ಮನೇಲಿ ಫೋಟೋ ಇದ್ದರೆ ಅದು ಲೆಕ್ಕಕ್ಕೆ ಸಿಗ್ತಿರ್ಲಿಲ್ಲ. ನಾವು ವಿಗ್ರಹನೇ ನೋಡಬೇಕಾಗಿತ್ತು ಮಣ್ಣಿಂದು. ಆ ಥರ ಎಲ್ಲ ಖುಷಿ ಇತ್ತು. ಹಾಗೆ ನಾವು ಹಬ್ಬ ಕಳೆದ್ಮೇಲೆ ಭಾನುವಾರ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಲ್ಲಿ ನಮ್ಮ ಅತ್ತಿಗೆ ಇದ್ದಾರೆ ಒಬ್ಬರು, ಆಶಾ ಅಂತ, ಅವ್ರ ಮನೆಗೆ ಹೋಗಿ ಅವ್ರಿಗೂ ಅಷ್ಟೇ ಸಾಂಪ್ರದಾಯಿಕವಾಗಿಯೇ ಅವ್ರಿಗೆ ಬಾಗಿನ ಕೊಟ್ವಿ. ಎಲ್ಲನೂ ಬಾಗಿನ ಕೊಟ್ಟು ಅವ್ರ ಮನೇಲೂ ಅವರು ಹೋಟೆಲ್ಗೆ ಊಟ ಕರ್ಕೊಂಡೋಗಿದ್ರು. ಊಟ ಕೊಡಿಸಿದ್ರು, ನಾನ್ ವೆಜ್ ಊಟ ಎಲ್ಲ. ಊಟ ಮಾಡ್ಕೊಂಡು ನಾವು ಖುಷಿಯಿಂದ ಅವತ್ತೊಂದು ದಿನ ಅಲ್ಲೇ ಇದ್ಬಿಟ್ಟು ಮಾರನೇ ಬೆಳಗ್ಗೆ ಸೋಮವಾರ ಬಂದ್ವಿ. ಹಾಸನಲ್ಲಿ ತುಂಬ ಕಡೆ ತುಂಬ ಚೆನ್ನಾಗಿ ಗಣಪತಿ ಇಟ್ಟಿದ್ದಾರೆ. ನಾವು ಒಂದು 3-4 ಗಣಪತಿ ನೋಡ್ಕೊಂಬಂದ್ವಿ. ಮತ್ತೆ ಹೋಗಬೇಕು ನೋಡೋಕ್ಕೆ. ಅಲ್ಲಿ ಒಂದು 15 ದಿನ ತಿಂಗಳೆಲ್ಲ ಇಡ್ತಾರೆ. ಹಾಸನಲ್ಲಿ ಹೇಮಾವತಿ ನಗರ ಗಣಪತಿನೇ ಫೇಮಸ್ಸು. ಈಗ ಅದಕ್ಕೂ ಮೀರ್ಸ ಅಂತ ಗಣಪತಿಗಳು ಬಂದಿದೆ. ಸಾಮ್ರಾಟ್ ಗಣಪತಿ, ಸಾರ್ವಭೌಮ ಗಣಪತಿ, RSS ಗಣಪತಿ, ಅದು ತುಂಬ ಚೆನ್ನಾಗಿತ್ತು. RSS ಗಣಪತಿ ತುಂಬ3 DJ ಎಲ್ಲ ಇತ್ತು. ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ನಾವು ಅಂದ್ಕೊಳ್ಳೋದು ಎಲ್ಲಿಂದ ಬರ್ತಾರೋ ಜನಗಳು ಇಷ್ಟೊಂದು ಖುಷಿಯಿಂದ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ಸುಸ್ತೇ ಆಗಲ್ವಾ ಅವ್ರಿಗೆ ಅಂತ ಅಷ್ಟು ಕುಣಿತಿರ್ತಾರೆ. ಹಾಗೇನೇ ಬೆಂಗಳೂರಲ್ಲೆಲ್ಲ ಗಣಪತಿನ ಇನ್ನೂ ನಾವು ಹಬ್ಬ ಕಳೆದ್ರೂ ಗಣಪತಿ ಎಲ್ಲ ಅಂಗಡಿಗಳ ಮುಂದೆ ಇಟ್ಕೊಂಡಿದ್ರು. ಏನಕ್ಕಪ್ಪ ಅಂದರೆ ಅಲ್ಲಿ ಹಬ್ಬ ಆದಮೇಲೆ ಗಣಪತಿಗಳನ್ನ ಕೂರಿಸ್ತಾರಂತೆ. ಹಬ್ಬ ಆಗಿ ಕೂರಿಸ್ಬಿಟ್ಟು 3 ದಿನ ಇಲ್ಲ 5 ದಿನ 9 ದಿನ ಇಟ್ಕೊಂಡು ಆಮೇಲೆ ಬಿಡೋದಂತೆ ಅಲ್ಲಿ. ಆ ಥರ ಅಲ್ಲಿ ಬೆಂಗಳೂರಲ್ಲಿ ಆ ಥರ ಸಂಪ್ರದಾಯ ಮಾಡ್ತಾರೆ. ಹಾಗೆ ನಾನು ಬೆಂಗಳೂರಿಂದ ಬಂದಮೇಲೆ ಇಲ್ಲಿ ನಮ್ಮ ಜಾವಗಲಲ್ಲಿ ಒಬ್ಬರು ಅತ್ತಿಗೆ ಇದ್ದಾರೆ, ಮೀನಾಕ್ಷಿ ಅಂತ, ಅವ್ರ ಮನೆಗೆಲ್ಲ ಹೋಗಿ ನಾನು ಅವ್ರಿಗೂ ಸಾಂಪ್ರದಾಯಿಕವಾಗಿ ಬಾಗಿನ ಕೊಟ್ಬಿಟ್ಟು ಬಂದೆ. ಅವರೂ ಅಡುಗೆ ಎಲ್ಲ ಮಾಡಿದರು, ಜಾಮೂನ್ ಮಾಡಿದರು, ನಾನ್ ವೆಜ್ ಅಡುಗೆ ಎಲ್ಲ ಮಾಡಿದರು. ಊಟ ಮಾಡ್ಕೊಂಡು ಬಂದ್ವಿ, ಖುಷಿಯಿಂದ ಬಂದೆ. ಈ ವರ್ಷ ಗೌರಿ ಹಬ್ಬ ಈ ಥರ ಆಯಿತು. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.